ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೆಗ್ಯುಲರ್ ಆಗಿ ನಂದು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಏನೈತಲ್ರಿ, ಇದು ಯೋಗ ರೂಟೀನ್ ಐತಿ. ನಮ್ಮದು ಒಂದು ಯೋಗ ಗ್ರೂಪ್ನ ಐತಿ. ಸೊ ನಾವು ರೆಗ್ಯುಲರಾಗಿ ಹೆಂಗೆ ಯೋಗ ಮುಗಿಸ್ಕೋತೀವಲ್ಲ, ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟ್ರಾತು ಅಂತಂದು ಹೇಳಿ ಹೊರಟಿದ್ವಿ. ಸರ್ಪ್ರೈಸಾಗಿ ಒಂದು ನನಗೆ ಸೆಲೆಬ್ರೇಷನ್ ಕಾದಿತ್ತು ನೋಡ್ರಿ. ಸೊ ಆ ಖುಷಿ ಮೂಮೆಂಟನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ಕೆಲವೊಂದಿಷ್ಟು ಮಂದಿಗೆ ಗೊತ್ತಿತ್ತು, ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಯೋಗ ಏನು ಹೇಳ್ಕೊಡ್ತಾರಲ್ಲ ಟೀಚರ್, ಅವರು ಸರ್ಪ್ರೈಸಾಗಿ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಸೊ ಅವರವರ ಮಾತಾಡಿಕೊಂಡು ಸೊ ಹೀಗಾಗಿ ಕೇಕ್ ಕಟ್ಟಿಂಗ ಮಾಡಿದ್ವಿ. ಸೊ ಆ ಮೂಮೆಂಟನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಇನ್ನು ಒಂದು 2-3 ದಿನ ಮುಂಚೆ ಇನ್ನೊಬ್ಳದು ಬರ್ಡೇ ಆಗಿತ್ತು, ಅಮೃತ ಅಂತಂದು ಹೇಳಿ. ಸೊ ಅವಳದು ನಂದು ಒಂದು ಸ್ಮಾಲು ಸೆಲೆಬ್ರೇಷನ್ ಮಾಡೋಣ ಅಂತಂದು ಹೇಳಿ ಅವರೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಕ್ಲಾಸ್ ಮುಗಿದ ತಕ್ಷಣ ಒಂದು ಕೇಕ್ ಕಟ್ಟಿಂಗು ಮಾಡ್ಕೊಂಡ್ವಿ. ಇನ್ನು ಖರೆ ಹೇಳ್ಬೇಕಂದ್ರೆ ನನಗೂ ಗೊತ್ತಿರಲಿಲ್ಲ ರೀ. ಆ್ಯಕ್ಚುಲಿ ನಾನು ಮೊಬೈಲಿನೂ ಬಿಟ್ಟು ಹೋಗಿದ್ದೆ. ನಾನು ಹೆಚ್ಚಾಗಿ ಯೋಗ ಕ್ಲಾಸ್ಗೆ ಮೊಬೈಲ್ ತೊಗೊಂಡು ಹೋಗಂಗಿಲ್ಲ. ಸೊ ಈ ರೀತಿ ಒಂದು ಸರ್ಪ್ರೈಸಾಗಿ ಸೆಲೆಬ್ರೇಷನ್ ಕಾದಿರ್ತತಿ ನನಗೋಸ್ಕರ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದಿಲ್ಲ. ಸೊ ಹಂಗೆ ಒಂದಿಷ್ಟು ಕ್ಲಿಪ್ಸು ನನ್ನ ಫ್ರೆಂಡ್ಸು ತೊಗೊಂಡ್ರು, ಅವನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ಎದ್ದು ನನಗೆ ಫಸ್ಟ್ ಸರ್ಪ್ರೈಸ್ ಅಂದ್ರೆ ನಮ್ಮ ಯೋಗ ಕ್ಲಾಸ್ನೊಳಗೆ ಸಿಕ್ತು ನೋಡ್ರಿ. ಸೊ ಹಂಗೆ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ಮತ್ತು ಫೋಟೋ ಎಲ್ಲ ತೊಗೊಂಡ್ವಲ್ಲ, ಅವನ್ನೆಲ್ಲ ಶೇರ್ ಮಾಡ್ಕೊಳಕತ್ತೀನಿ. ಖರೆ ಹೇಳ್ಬೇಕಂದ್ರೆ ಇಬ್ಬರದು ಬರ್ಡೇ ಇತ್ತು. ಇಬ್ಬರು ಸೇರಿ ನಮ್ಮದು ನಾವು ಕೇಕ್ ಕಟ್ ಮಾಡಿದ್ವಿ. ಅವರೆಲ್ಲ ನಮ್ಮದು ಬರ್ಡೇ ಸೆಲೆಬ್ರೇಷನ್ ಆಯ್ತು ನೋಡ್ರಿ. ಇದು ಮಾರ್ನಿಂಗ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಬರ್ಡೇಕ್ಕಿಂತ ಮುಂಚೆ ಅವಳದು ಒಂದು 2-3 ದಿನ ಮುಂಚೆನೇ ಬರ್ಡೇ ಆಗಿತ್ತು. 1-2 ದಿನ ಕ್ಲಾಸಿಗೂ ಬಂದಿದ್ದಿಲ್ಲ. ಮತ್ತು ಅವಳದು ಏನಂದರೆ ಉಪವಾಸ ಆ ಥರ ಇರ್ತಾವಲ್ಲ. ಸೊ ಹೀಗಾಗಿ ಮಿಸ್ ಆಗಿತ್ತಕ್ಕಿದು ಸೆಲೆಬ್ರೇಷನ್ ಮಾಡೋದು. ಹೀಗಾಗಿ ಇಬ್ಬರದು ಒಟ್ಟಿಗೆ ಸೆಲೆಬ್ರೇಷನ್ ಮಾಡಿದ್ರಾತು ಅಂತ ಅವರೆಲ್ಲ ಅಂದ್ಕೊಂಡು ನಮಗೇನು ಯೋಗ ಹೇಳ್ಕೊಡ್ತಾರಲ್ಲ ಅವರು ಕೇಕ್ ತಂದು ಮಾಡೋಣ ಅಂತಂದು ಹೇಳಿ ಸೆಲೆಬ್ರೇಷನ್ ಮಾಡೋಣ ಒಂದು ಸಣ್ಣದು ಅಂಥೇಳಿ ಮಾತಾಡ್ಕೊಂಡಿದ್ರಂತ ಅವರವರು. ಆಮೇಲೆ ನಂಗೆ ಕರೆ ಹೇಳ್ಬೇಕಂದ್ರೆ ಗ್ರೂಪ್ನಾಗೂ ಏನೂ ಮೆಸೇಜ್ ಇದ್ದಿದ್ದಿಲ್ಲ. ಡೈರೆಕ್ಟಾಗಿ ಹೋಗಿ ನಾವು ಬೆಳಗ್ಗೆ ಕೇಕ್ ಕಟ್ ಮಾಡಿದ್ದೆ ನೋಡ್ರಿ. ಸೊ ಆ ಮೂಮೆಂಟನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ನೀವು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸವಿತಾ. May God bless you, may God bless you, happy birthday to both of you. इतने बसो खाली बसो ಈಗ ಹ್ಯಾಪಿ ಬರ್ಡೇ. अरे हे करा ना, फोटो काढा ना. मी ಈಗ ಯೋಗ ಕ್ಲಾಸು ಮುಗಿಸ್ಕೊಂಡು ಬಂದೆ ನೋಡ್ರಿ. ಒಂದು ಸ್ವಲ್ಪ ಲೇಟನ ಆಯ್ತು. ಖರೆ ನನಗೂ ಗೊತ್ತಿರಲಿಲ್ಲ ಸೆಲೆಬ್ರೇಷನ್ ಮಾಡ್ತಾರ ಅಂತ. ನಾಳೆ ನಾಡ್ದು ಮಾಡ್ಬೋದು ಅಂದ್ಕೊಂಡಿದ್ದೆ, ಬಟ್ ಗೊತ್ತಾಗಿತ್ತಲ್ಲ ಇವತ್ತು ನನ್ನ ಬರ್ಡೇ ಐತೆ ಅಂತಂದು ಹೇಳಿ. ಸೊ ಹೀಗಾಗಿ ಸೆಲೆಬ್ರೇಷನ್ ನಮ್ಮ ಯೋಗ ಟೀಚರ್ ಇರೋದಲ್ಲ ಅವರೇ ತೊಗೊಂಡ್ಬಂದಿದ್ರು ಕೇಕ್. ಸೊ ಹೀಗಾಗಿ ಸೆಲೆಬ್ರೇಷನ್ ಆದ ನೋಡ್ರಿ. ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿನಿ. ಏನಾದರೂ ಸೆಲೆಬ್ರೇಷನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಲ್ಲ ಅವು ಮತ್ತೇನೇನೆಲ್ಲ ನಾವು ಮಾಡ್ತೀವಿ ಕ್ಲಾಸ್ನೊಳಗೆ ಯೋಗ ಜೊತೆಗೆ ಅಂತಂದು ಎಲ್ಲ ಶೇರ್ ಮಾಡ್ಕೊಂಡಿನಿ. ಒಂದು 2-3 ತಿಂಗಳಿಂದ ಒಬ್ಬಕ್ಕೆ ಟ್ರಾನ್ಸ್ಫರ್ ಆಗಿ ಮುಂಬೈಗೆ ಹೋದ್ದು. ಸೊ ಹಾಕಿದ್ದು ಎಲ್ಲ ನಾನು ಡೋಕ್ಲಾ ಪಾರ್ಟಿ ಇದೆಲ್ಲ ಮಾಡಿದ್ದು ಶೇರ್ ಮಾಡ್ಕೊಂಡಿದ್ದೆಲ್ಲ. ಸೊ ಈ ರೀತಿ ಮಾಡ್ತಿರ್ತೀವಿ. ಬಟ್ ನಂದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೆ, ಕೆಲವೊಂದಿಷ್ಟು ಜನರಿಗೆ ಗೊತ್ತಿತ್ತು. ಇನ್ನು ಹೊರಗಂದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಾಗಂತೂ ಕೆಲವೊಬ್ಬರಿಗೆ ಗೊತ್ತಾಗ್ತೈತಿ, ಮತ್ತು ಅವ್ರು ವಿಶ್ ಅಂತೂ ಮಾಡೇ ಮಾಡ್ತಾರೆ. ಈಗ ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದಾರಲ್ಲ, ವರ್ಷ, ಜ್ಯೋತಿ, ಸ್ಮಿತ್, ಇವರೆಲ್ಲ ಸ್ವಲ್ಪ ಗೊತ್ತೈತಿ ನಮ್ದೆಲ್ಲ ಜುಲೈದಾಗ ಬರ್ತೈತಿ ಅಂತಂದು ಹೇಳಿ ನಂದು ಮತ್ತು ಜ್ಯೋತಿದು. ಸೊ ಹೀಗಾಗಿ ಒಂಥರ ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ನಾಳೆ ನಾಡ್ದು ಮಾಡ್ತಾರ ಅಂತಂದು ಅಂದ್ಕೊಂಡಿದ್ದೆ, ಬಟ್ ಅವರವರ ಮಾತಾಡಿಕೊಂಡು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಆಯ್ತು. ಖರೆ ಅಂದರೆ ಖುಷಿ ಆಯ್ತು. ಬೆಳಗ್ಗೆನ ಕೇಕ್ ಕಟ್ಟಿಂಗ್ ಆಯ್ತು ನೋಡ್ರಿ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಈಗ ಬಂದು ಮತ್ತು ಹಂಗೆ ಬೆಳಿಗ್ಗೆ ನಾನು ಏನದು ಮುಂಜಾನೆ ಯೋಗ ಕ್ಲಾಸಿಗೇನು ಹೊಂಟಿದ್ದೆಲ್ಲ ಫಸ್ಟ್ ವರ್ಷ ಬಂದಿದ್ದು. ಸೊ ಅಕ್ಕಿ ಬಂದು ನನಗೆ ವಿಶ್ ಮಾಡಿ ಹೋಮ್ ಮೇಡ್ ಕೇಕ ಮಾಡ್ಕೊಂಬಂದಿದ್ದು ನೋಡ್ರಿ. ಸೊ ಆಕಿ ಹಿಂಗೆ ಬೇರೆ ಬೇರೆ ಫ್ಲೇವರ್ ಅದಿದೇನೋ ಟ್ರೈ ಮಾಡ್ತಿರ್ತಾವೆ ಒಟ್ಟಿಗೆ ಕೇಕ್ ಮಾಡೋದು. ಸೊ ಬೆಳಗ್ಗೆ ನಾನು ಹೋಗಬೇಕಾರನ್ನ ಕೊಟ್ಟಿದ್ಲೆ ಕಟ್ ಮಾಡು ಅಂತಂದು. ಆ್ಯಕ್ಚುಲಿ ಜೊತೆಗೇ ಕಟ್ ಮಾಡಬೇಕಿತ್ತು. ಸೊ ಮಾಡೋಕೆ ಆಗಲಿಲ್ಲ. ಸೊ ಹಾಗೆ ಇಟ್ಟು ಟೈಮ್ ಬೇರೆ ಆಗಿತ್ತಲ್ಲ ಯೋಗ ಕ್ಲಾಸಿಗೆ. ಮಸ್ತ್ ಬಂದದ್ದು ನೋಡ್ರಿ. ಒಂದು ಸ್ವಲ್ಪ ಈ ಸೈಡ್ ಉಬ್ಬೈತಿ ಅಂದು ಅದ್ರ ಸ್ಪಾಂಜಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಸೊ ಅದನ್ನೂ ಕೇಕ್ ಕಟ್ ಮಾಡ್ತೀನಿ.
ಬೆಳಗ್ಗೆ ಸಿದ್ದು ಸ್ಕೂಲಿಗೆ ಹೋಗಿದ್ದೆಲ್ಲ ಹೋದ್ಮೇಲೆ ನಾನು ಹಂಗೆಲ್ಲ ಮಾರ್ನಿಂಗ್ ಡ್ಯೂಟಿನ ಮುಗಿಸ್ಕೊಂಡು ಹೋಗಿದ್ದೆ. ಒಂದು ಸ್ಕೂಲ್ ಐತಿ ಹೋಗ್ಯಾನ. ಮತ್ತು ಇನ್ನೇನಾದರೂ ಸಾಯಂಕಾಲ ವಿಶೇಷ ಏನಾದರೂ ಇತ್ತು ಅಂದರೆ ಖಂಡಿತ ಆ ಬ್ಲಾಗ್ನಾಗ ನಿಮ್ದು ಇನ್ನೊಂದು ಬ್ಲಾಗ್ ಮಾಡಿ ಶೇರ್ ಮಾಡ್ಕೊತೀನಿ ನೋಡೋಣ ಸದ್ಯಕ್ಕಷ್ಟು. ಯಾಕಂದ್ರೆ ಸ್ಕೂಲ್ ಇತ್ತಂದ್ರೆ ಮಕ್ಕಳು ಸ್ಕೂಲು ಮತ್ತು ಧೀರಜನ ಮನೆಯಲ್ಲೆಲ್ಲ ಡ್ಯೂಟಿ ಇರ್ತಾವಲ್ಲ. ಸೊ ಹೀಗಾಗಿ ಇವತ್ತಿನ ದಿನ ಬೆಳಗ್ಗೆ ಇದು ಒಂದು ಸರ್ಪ್ರೈಸ್ ಸೆಲೆಬ್ರೇಷನ್ ಆಯ್ತು ನೋಡ್ರಿ. ಸೊ ಅದನ್ನು ಜಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಯೋಗ ಕ್ಲಾಸಿನ ಒಂದು ಬ್ಲಾಗ ಬೇರೆ ಮಾಡೋಣ ಅಂತ ಮಾಡಕತ್ತೀನಿ. ಮತ್ತು ಇನ್ನು ಮಧ್ಯಾಹ್ನ ಸ್ವಲ್ಪ ಅಡುಗೆ ಅದು ಏನಾದರೂ ಮಾಡ್ಕೋತೀನಿ. ಚಪಾತಿ ಇಟ್ಟತ್ತು ಆಲ್ರೆಡಿ ಕಲಸಿಟ್ಕೊಂಡಿದ್ದೆ. ಮತ್ತು ನಮ್ಮ ಸಿದ್ದು ಕಪ್ಪಲ್ಲೇ ಚಪಾತಿ ಮತ್ತು ಸ್ನ್ಯಾಕ್ಸ್ ಅವೆಲ್ಲ ತೊಗೊಂಡಂತೂ ಹೋಗಿದ್ದ. ಇನ್ನು 2:30-3 ಗಂಟೆ ಆಗ್ತದಲ್ಲ. ಹೀಗಾಗಿ ನೋಡೋಣ ಇವತ್ತಿನ ದಿನ ಹೆಂಗೆಲ್ಲ ಹೋಗ್ತತಿ ಅಂತ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಯೋಗ ಕ್ಲಾಸಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಚಿಕ್ಕದಾದರೂ ಮತ್ತು ಖುಷಿ ಆಯಿತು ಮತ್ತು ಎಲ್ಲರೂ ಬಂದಿದ್ದರು. ಸೊ ಇನ್ನು ನಾವು ಒಂದಿಷ್ಟು ಮಂದಿ ಮತ್ತು ನನ್ನ ಜೊತೆಗೆ ನಾಕಿ ಅಮೃತ ಇದ್ಲಲ್ಲ. ಸೊ ಅವಳದು 1-2-3 ದಿನ ಆಗಿತ್ತು ಬರ್ಡೇ ಆಗಿ. ಸೊ ಅವಳದು ಏನಿರುತ್ತೆ ಅಂತಂದ್ರೆ ಒಂಥರ ಉಪವಾಸ ಅದು ಇದು ಹಿಂಗೆ ಇರೋದಲ್ಲ. ಹೀಗಾಗಿ ಸೊ ನಾವಿಬ್ಬರು ಸೇರಿಕೊಂಡು ಇನ್ನು ಕ್ಲಾಸ್ನಾಗ ಒಂದು ಪಾರ್ಟಿ ಕೊಡೋರಿದ್ದೀವಿ ನಾವಿಬ್ಬರು. ಸೊ ಅದನ್ನು ನಿಮ್ಮ ಜೊತೆಗೆ ನಾವು ಯಾವಾಗ ಕೊಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ನಾಗ ಏನಾದರೂ ಶೇರ್ ಮಾಡ್ಕೊತೀನಿ. ಇದನ್ನೆಲ್ಲ ಯಾಕೆ ಶೇರ್ ಮಾಡ್ಕೊತೀನಿ ಅಂದ್ರೆ ಒಂದು ಸಣ್ಣ ಖುಷಿ ಸಿಗ್ತದಲ್ರಿ. ನಾವು ಬ್ಯುಸಿ ಇರ್ತೀವಿ ಕರೆ ಹೇಳ್ಬೇಕಂತ. ಈಗ 1 ತಾಸು ಅಂತ ಹೋಗಿರ್ತೀವಲ್ಲ, ಅದೇ 1 ತಾಸಿನೊಳಗೆ ನಾವು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಒಂಥರ ಈ ರೀತಿ ಒಂದು ಸೆಲೆಬ್ರೇಷನ್ ಮಾಡಿದರೆ ನಮಗೂ ಒಂದು ನೆನಪು ಉಳಿತೈತಿ ಮತ್ತು ಖುಷಿಯಾಗಿ ಒಂಥರ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಂದು ಹೇಳಿ ನಾವು ಕ್ಲಾಸ್ನಾಗ ಆ ರೀತಿ ಮಾಡ್ತಿರ್ತೀವಿ. ಸೊ ನೋಡೋಣ, ನಾವು ಇಬ್ಬರು ಮಾತಾಡ್ಕೊಂಡಿಲ್ಲ. ಇನ್ನು ಮಾತಾಡ್ಕೊಂಡ್ಮೇಲೆ ನಾನು ಮಾಡೋದು ತಿಂಡಿನ ಕೆಲವೊಬ್ರು ಭಾಳ ಇಷ್ಟಪಡ್ತಾರೆ, ಕೆಲವೊಂದಿಷ್ಟು ಅದ ಹೇಳಿದ್ನಲ್ರಿ. ಹೀಗಾಗಿ ಏನು ಮಾಡ್ಕೋಬೇಕು, ಏನು ಮಾಡ್ಕೊಂಡು ಹೋಗೋಣ ಅಂತ ಏನೂ ಡಿಸೈಡ್ ಮಾಡಿಲ್ಲ. ಜಸ್ಟ್ ಹಂಗೆ ಮಾತಾಡಿ ಬಂದೀವಿ. ಸೊ ಯಾಕಂದ್ರೆ ನಮ್ಮಿಬ್ಬರದು ಸೇರಿ ಕಟ್ ಮಾಡಿದ್ರಲ್ಲ ಕೇಕು. ಹೀಗಾಗಿ ನಾವಿಬ್ಬರು ಸೇರಿ ಕ್ಲಾಸ್ನಾಗ ಪಾರ್ಟಿ ಕೊಡೋಣ ಅಂತ ಅಂದ್ಕೊಂಡಿವಿ. ಸೊ ಇನ್ನೂ ಗ್ರೂಪ್ನಾಗ ಅದು ಮೆಸೇಜ್ ಹಾಕಿ ಮತ್ತು ನಾವಿಬ್ಬರು ಮಾತಾಡಿಕೊಂಡು ಡಿಸೈಡ್ ಮಾಡ್ಕೋಬೇಕು ಏನು ಮಾಡೋಣ ಅಂತಂದು. ನಾಳೆ ಆಗ್ತದೋ ಯಾವಾಗ ಆಗ್ತದೆ ಮಾತಾಡಿಕೊಂಡು ಮತ್ತು ಎಲ್ಲರೂ ಕೆಲವೊಬ್ಬರು ಆಬ್ಸೆಂಟ್ ಇದ್ದಾಗ ಸರಿ ಅನ್ಸಂಗಿಲ್ಲಲ್ರಿ. ಹೀಗಾಗಿ ಎಲ್ಲರೂ ಇದ್ದಾಗ ಚಲೋ ಅನಿಸುತ್ತೆ. ಹೀಗಾಗಿ ನಾವಿಬ್ಬರು ಮಾತಾಡ್ಕೊಂಡ್ಮೇಲೆ ಮೆಸೇಜ್ ಹಾಕಿ ಮತ್ತು ಯಾವಾಗ ಕನ್ಫರ್ಮ್ ಆಗತ್ತಲ್ಲ ಆವಾಗ ಮತ್ತು ನಮ್ಮ ಕಡೆಯಿಂದ ಅವರಿಗೆ ಪಾರ್ಟಿ ಕೊಡೋದೈತೆ ನೋಡ್ರಿ. ಸೊ ಹೆಲ್ದಿ ಕೇಕ್ ಇತ್ತು ಮತ್ತು ಚಾಕ್ಲೇಟ ಮತ್ತು ಚಲೋ ಇತ್ತು ಕೇಕು. ಎಲ್ಲರೂ ತಿಂದ್ವಿ, ಖುಷಿ ಆಯಿತು. ಮತ್ತು ಈಗ ಇದನ್ನೂ ಕಟ್ ಮಾಡಬೇಕು ಮತ್ತು ನೋಡಿದ್ರಿ ಸಿದ್ದು ಬರೋ ತನಕ ಇಡಬೇಕು ಅಂತ ಅಂದ್ಕೊಂಡಿನಿ. ಆವಾಗ ಕಟ್ ಮಾಡಿದ್ರೆ ಮತ್ತು ಬೇರೆ ಬ್ಲಾಗ್ ಮಾಡಿ ಮತ್ತು ಶೇರ್ ಮಾಡ್ಕೊತೀನಿ ಸಿದ್ದು ಬಂದಮೇಲೆ. ಸದ್ಯಕ್ಕೆ ನಮ್ಮ ಯೋಗ ಕ್ಲಾಸ್ನೊಳಗೆ ನನ್ನ ಬರ್ಡೇ ಸೆಲೆಬ್ರೇಷನ್ ಹೆಂಗೆ ಆಯ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನನ್ನ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಅಂತಂದ್ರೆ ಕ್ಲಾಸ್ನೊಳಗಾಗಿದ್ದು. ಸೊ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.